ಇದು ಒಂಥರ ನ್ಯೂಸೆನ್ಸ್ ಆಗುತ್ತೆ. ನಮ್ಮ ಶಾಲೆಯ ಹೆಸರು ಆದರ್ಶ ವಿದ್ಯಾಲಯ ಅಂತ ಇದೆ. ನಾವು ಆದರ್ಶವನ್ನು ಹುಡುಕಬೇಕಾಗಿದೆ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಮಾನ್ಯ ಮುಖ್ಯೋಪಾಧ್ಯಾಯರೇ, ವೇದಿಕೆಯಲ್ಲಿರ್ತಕ್ಕಂತಹ SDMC ಅಧ್ಯಕ್ಷರೇ ಮತ್ತು ಸದಸ್ಯರೇ, ಶಿಕ್ಷಕ ಬಳಗವೇ, ವಿದ್ಯಾರ್ಥಿ ಬಳಗವೇ, ಅತಿ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ನಮ್ಮ SSLC ವಿದ್ಯಾರ್ಥಿಗಳೇ ನನಗೆ ಕಾಣ್ತಾ ಇಲ್ಲ. ಓಕೆ, ನಾನು ಕೇವಲ ಈ ಶಾಲೆಗೆ ಬಂದು ಜಸ್ಟ್ 6 ತಿಂಗಳಾಗಿದೆ. ನಮ್ಮ ಮುಖ್ಯೋಪಾಧ್ಯಾಯರು ನೀನು ಕನ್ನಡ ಮಾಡಿಕೊಡಪ್ಪ ಅಂತಂದ್ರೆ ಕನ್ನಡವನ್ನ ಮಾಡಲಿಕ್ಕೆ ನಾನು ಒಪ್ಪಿದ್ದೇನೆ. ಇದು ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಬುದ್ಧಿವಂತಿಕೆ ಅನ್ನುವಂಥದ್ದು ಹೆಚ್ಚಿಗಿದೆ. ಆದರೆ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ತಾ ಇಲ್ಲ ಅನ್ನುವಂಥದ್ದು ಬೇಸರದ ಸಂಗತಿ. ಇಲ್ಲಿ ಎಲ್ಲ ಹುಡುಗರಿಗೆ ಸಾಕಷ್ಟು ಜ್ಞಾನ ಇದೆ, ಆ ಜ್ಞಾನವನ್ನ ಸರಿಯಾಗಿ ಉಪಯೋಗಿಸಿಕೊಳ್ತಾ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಅನಾನುಕೂಲನೇ. ಇಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾನು ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ಏನು ಅಂದ್ರೆ, ಇದು ನಿಮ್ಮ 10ನೇ ತರಗತಿಯ ಈ ಶಾಲೆಯಲ್ಲಿನ ಜೀವನ ಇದು ಲಾಸ್ಟ್. ಈ 10ನೇ ತರಗತಿಯಲ್ಲಿ ನೀವು ಏನೇ ತಪ್ಪು ಮಾಡಿದ್ರು ಕೂಡ ನಮ್ಮ ಮುಂದೆ ಅದು ಕ್ಷಮಾಪಣೆಗೆ ಅರ್ಹವಾಗಿರ್ತದೆ. ನಾವು ನಿಮ್ಮೆಲ್ಲರಿಗೂ ಕೂಡ ನಮ್ಮ ಮಕ್ಕಳಂತೆ ನೋಡ್ಕೊಂಡಿದ್ದೀವಿ. ಎಲ್ಲ ಟೀಚರ್ಸು ಶಾಲೆಯಲ್ಲಿ ನೀವು ಸ್ವಲ್ಪ ಗಲಾಟೆ ಮಾಡಿದ್ದೀರಿ, ನಾವು ಕೂಡ ನಿಮಗೆ ಪನಿಷ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ನಾವು ಆಗಾಗ ನಿಮಗೆ ಸ್ವಲ್ಪ ಬೈದಿದ್ದೀವಿ ಕೂಡ. ಯಾಕೆ ಆ ರೀತಿ ಇರ್ತಾರೆ ಶಿಕ್ಷಕರು ಅಂತಂದ್ರೆ, ನಿಮ್ಮೆಲ್ಲರನ್ನೂ ಕೂಡ ನಾವು ಉತ್ತಮ ಪ್ರಜೆಗಳನ್ನಾಗಿ ನಿರ್ಮಿಸುವುದಕ್ಕೆ ನಮ್ಮ ಪ್ರಯತ್ನ ಅದಾಗಿರ್ತದೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ನಮ್ಮ ಎಲ್ಲ ಶಿಕ್ಷಕರ ಮತ್ತು ಮುಖ್ಯೋಪಾಧ್ಯಾಯರ ಪ್ರಯತ್ನ ಏನಪ್ಪ ಅಂದ್ರೆ 625ಕ್ಕೆ 625 ಅಂಕಗಳನ್ನ ತರುವಂಥದ್ದೇ ಆಗಿರ್ತದೆ. ಅದಕ್ಕೆ ಸ್ವಲ್ಪ ಶಿಸ್ತು ಅನ್ನುವಂಥದ್ದು ಅವಶ್ಯಕವಾಗಿರ್ತದೆ. ಇವತ್ತು ತಾರೀಕು 13, ಇನ್ನ ಕೇವಲ 1 ವಾರ ಇದೆ ಎಕ್ಸಾಮು. ಹೇಗೆ ಇದ್ರೂ ಕೂಡ ನೀವು ಅದನ್ನು ಚೆನ್ನಾಗಿ ಬರ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನೋಡಿ, 10ನೇ ತರಗತಿ ವಿದ್ಯಾರ್ಥಿಗಳು ಎಸ್ಪೆಷಲಿ ನೀವು ಪುಸ್ತಕಗಳನ್ನು ತೆರೆದಾಗ ಅದು ನಿಮಗೆ ಹೊಸ ಪ್ರಪಂಚವನ್ನೇ ತೋರಿಸುತ್ತದೆ. ಪ್ರತಿ ಮಗುವಿನ ಬಾಲ್ಯದ ನಿಜವಾದ ಆತ್ಮೀಯ ಸ್ನೇಹಿತ ಅಂತಂದ್ರೆ ಅದು ಪುಸ್ತಕನೇ. ಈ ಸಂದರ್ಭದಲ್ಲಿ ನಾನು ನಿಮಗೆ ಒಂದು ಚಿಕ್ಕ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉತ್ತರ ಕನ್ನಡದಲ್ಲಿ ಹೇಳ್ಬೋದಾ? 1 ನಿಮಿಷ ಮೈ ಡಿಯರ್ ಚಿಲ್ಡ್ರನ್. ಓಕೆ, ಉತ್ತರ ಕನ್ನಡದಲ್ಲಿ ಒಬ್ಬ ಕುದ್ಮಲ್ ರಂಗಾರಾವ್ ಅಂತ ಹೇಳಿ ಒಬ್ಬ ವಕೀಲರು ಇರ್ತಾರೆ. ಕುದ್ಮಲ್ ರಂಗಾರಾವ್ ಆತನ ಧ್ಯೇಯ ಏನಪ್ಪ ಅಂದ್ರೆ, ಆ ವಕೀಲರು SC ST ಮತ್ತು ಹಿಂದುಳಿದ ವರ್ಗದವರು ಈ ಜನಾಂಗ ಬಹಳ ಮುಂದೆ ಬರಬೇಕು ಅನ್ನುವಂತಹ ಆತನ ಆಸೆ. ಒಂದು ಸಾರಿ ಒಬ್ಬ SC ವ್ಯಕ್ತಿಗೆ ಪೊಲೀಸ್ ಕೆಲಸ ಸಿಗಬೇಕಾದಾಗ ಅದು ಸಿಗಲಿಲ್ಲ. ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಪೊಲೀಸ್ ಕೆಲಸವನ್ನು ಅವರು ಇಸ್ಕೊಳ್ತಾರೆ. ನಂತರದಲ್ಲಿ ಅವರು ತಮ್ಮ ಎಲ್ಲಾ ಆಸ್ತಿಯನ್ನ ಮಾಡಿ ಈ ಕಡೆಗೆ ತಮ್ಮ ಎಲ್ಲ ಆಸ್ತಿಯನ್ನ ಮಾರಿ SC ಜನಾಂಗಕ್ಕೆ, ಹಿಂದುಳಿದ ವರ್ಗದ ಜನಾಂಗಕ್ಕೆ ಶಾಲೆಗಳನ್ನ ಕಟ್ಟಿಸ್ತಾರೆ. ಅವರು ಶಿಕ್ಷಣವನ್ನು ಬಹಳಷ್ಟು ಪ್ರೀತಿಸ್ತಾರೆ. ಅವರು ಸಮಾಜವನ್ನು ಬಹಳಷ್ಟು ಪ್ರೀತಿಸ್ತಾರೆ. ಅವರು ಬ್ರಾಹ್ಮಣ ವ್ಯಕ್ತಿ. ಅವರು ಲಾಸ್ಟ್ಗೆ ಅವರ ಉದ್ದೇಶ ಏನಾಗಿರ್ತಾರೆ ಅಂತಂದ್ರೆ, ಅವರ ಆತ್ಮಶಕ್ತಿಯನ್ನು ಬರ್ಕೊಳ್ತಾರೆ. ಯಾವ್ಯಾವಪ್ಪ SC ಜನಾಂಗದ ವ್ಯಕ್ತಿಗಳು ವಿದ್ಯಾರ್ಥಿಗಳು ಓದಿ ಒಳ್ಳೆ ವಿದ್ಯಾವಂತರಾಗಿ ಅವರು ಒಳ್ಳೆ ಉದ್ಯೋಗವನ್ನು ಪಡ್ಕೊಂಡು ಅವರು ಕಾರಿನಲ್ಲಿ ತಿರುಗಾಡುವಾಗ, ರಸ್ತೆಯಲ್ಲಿ ತಿರುಗಾಡುವಾಗ ರಸ್ತೆಯ ಧೂಳು ನನ್ನ ತಲೆಗೆ ತಾಗಿದರೆ ನನ್ನ ಜನ್ಮ
ನೀವು ಬೇಕಾದ್ರೆ ಉತ್ತರ ಕನ್ನಡ ಕುದ್ಮಲ್ ಎನ್ನುವಂತಹ ಊರಿಗೆ ಹೋದಾಗ ಅವರು ತಮ್ಮ ಸಮಾಧಿಯ ಮೇಲೆ ಈ ಅಕ್ಷರಗಳನ್ನೇ ಬರೆದಿದ್ದಾರೆ. ಅವರು ಯಾವ ವ್ಯಕ್ತಿ ಅಸ್ಪೃಶ್ಯ ಜನಾಂಗದ ವ್ಯಕ್ತಿ ಓದಿಕೊಂಡು ಉದ್ಯೋಗಸ್ಥನಾಗಿ ಕಾರಿನಲ್ಲಿ ತಿರುಗಾಡುವಾಗ ಕಾರಿನ ಧೂಳು, ರಸ್ತೆಯ ಧೂಳು ನನ್ನ ತಲೆಗೆ ತಾಗಬೇಕು ಅಂತ ಹೇಳಿ ಬರ್ಕೋತಾರೆ. ಅಂತಹ ವ್ಯಕ್ತಿ ಏನು ಸಿಗ್ತಾನೆ ನಮಗೆ? ನಮ್ಮ ಎಲ್ಲಾ ಶಿಕ್ಷಕರ ಮನಸ್ಥಿತಿ ಇಷ್ಟೇ. ನೀವೆಲ್ಲರೂ ಚೆನ್ನಾಗಿ ಓದಿಕೊಂಡು ಚೆನ್ನಾಗಿ ಬದುಕಿ ಚೆನ್ನಾಗಿ ಉದ್ಯೋಗವನ್ನು ಪಡ್ಕೊಂಡು ನಾವು ಯಾವುದಂತಹ ಸಂದರ್ಭದಲ್ಲಿ ನಿಮಗೆ ಸಿಕ್ಕರೆ ನಾವೇ ನಿಮಗೆ ನಮಸ್ಕಾರ ಮಾಡಿದಾಗ ನೀವು ನಮಗೆ ನಮಸ್ಕಾರ ಮಾಡಿದ್ರೆ ಅದೇ ನಮ್ಮ ಶಿಕ್ಷಕರ ಜನ್ಮ ಸಾರ್ಥಕ ಆಗ್ತದೆ ಅನ್ನುವಂಥದ್ದು. ನೀವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಕವಿರಾಜ ಮಾರ್ಗದಲ್ಲಿ ಒಂದು ಮಾತಿದೆ, ಏನು ಅಂದ್ರೆ ಕಸವರ್ಮಂ ನೇರ ಸೈನಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಅಂತ ಇದೆ. ಏನು ಅದರ ಅರ್ಥ ಅಂದ್ರೆ ಚಿನ್ನ, ಕಸವರ ಅಂದ್ರೆ ಚಿನ್ನ. ಚಿನ್ನ ಅನ್ನುವಂಥದ್ದು ಯಾವುದು? ಅನ್ಯರ ಧರ್ಮವನ್ನ, ಅನ್ಯರ ವಿಚಾರಗಳನ್ನ ಅಂತಃಕರಣ ಪೂರ್ವಕವಾಗಿ ಸಹಿಸುವುದು ಸಾಧ್ಯವಾದರೆ ಅದೇ ನಿಜವಾದ ಸಂಪತ್ತು ಅಂತ. ಸಂಪತ್ತು ಅಂದ್ರೆ ಬೆಳ್ಳಿ ಬಂಗಾರ ಅಲ್ಲ. ಇನ್ನೊಬ್ಬರ ಮೆಂಟಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಇನ್ನೊಬ್ಬರ ಸಮಾಜಕ್ಕೆ ನಾವು ಗೌರವವನ್ನು ಕೊಡಬೇಕು, ಇನ್ನೊಬ್ಬರ ಆಸೆಗಳಿಗೆ ನಾವು ಗೌರವವನ್ನು ಕೊಡಬೇಕು, ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ನಾವು ಗೌರವವನ್ನು ಕೊಡಬೇಕು. ಅದು ನಿಜವಾದ ಸಂಪತ್ತು ಅಂತಂದೇಳಿ ಕವಿರಾಜ ಮಾರ್ಗದಲ್ಲಿ ಇದೆ. ಇನ್ನೊಂದು ಅತಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗಾಗಲಿ ಯಾರಿಗೇ ಆಗಲಿ ಇರಬಾರ್ದಂತಹ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ, ನಾನು ಚೆನ್ನಾಗಿ ಮಾತಾಡ್ತೀನಿ, ಕನ್ನಡ ಸರ್ ಚೆನ್ನಾಗಿ ಮಾತಾಡ್ತಾರೆ ಅನ್ನುವಂತಹ ಸೊಕ್ಕು ನನ್ನಲ್ಲಿ ಇರಬಾರ್ದು. ನಾನು ಐಶ್ವರ್ಯವಂತ ಇದ್ದೀನಿ, ನನ್ನಷ್ಟು ಐಶ್ವರ್ಯವಂತರು ಯಾರು ಅನ್ನುವಂತಹ ಸೊಕ್ಕು ಕೂಡ ನನ್ನಲ್ಲಿ ಇರಬಾರ್ದು. ಅಥವಾ ನನಗೆ ಅಧಿಕಾರ ಇದೆ, ನಾನು ಏನ್ ಬೇಕಾದ್ರೂ ಮಾಡಿಬಿಡ್ತೀನಿ ಅನ್ನುವಂತಹ ಅಧಿಕಾರದ ಅಹಂ ಕೂಡ ಇರಬಾರ್ದು. ಈ ಎಲ್ಲ ಅಹಂಗಳನ್ನು ನಾವು ತ್ಯಜಿಸಿದಾಗ ಮಾತ್ರ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಅಹಂ ಅನ್ನುವಂಥದ್ದು ಸರಿಯಲ್ಲ. ಯಾಕಂದ್ರೆ ಮಹಾಭಾರತದಲ್ಲಿ ಒಂದು ಮಾತಿಗೆ ಕೃಷ್ಣ ಹೇಳ್ತಾನೆ, ಯಾವನಾದ್ರೂ ರೂಪದಿಂದ ಅವನಿಗೆ ಸೊಕ್ಕು ಬಂದ್ರೆ, ಯಾವನಿಗಾದ್ರೂ ಐಶ್ವರ್ಯದಿಂದ ಅವನಿಗೆ ಸೊಕ್ಕು ಬಂದ್ರೆ, ಯಾವನಿಗಾದ್ರೂ ಅಧಿಕಾರದಿಂದ ಸೊಕ್ಕು ಬಂದ್ರೆ ಅವನ್ನ ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ 3 ಸಾರಿ ರೌಂಡ್ ಹಾಕ್ಬೇಕಂತ ಹೇಳ್ತಾನೆ. ಯಾಕಂದ್ರೆ ಎಂತ ಮಹಾಮಹಿಮೀಯರು ಕೂಡ, ಅಧಿಕಾರಸ್ಥರು ಕೂಡ, ವೀರರು ಕೂಡ, ಶೂರರು ಕೂಡ ಒಂದಲ್ಲ ಒಂದು ದಿನ ಮಣ್ಣಾಗೇ ಆಗ್ತಾರೆ. ಅಲ್ಲಿ ಎಲ್ಲ ಕೂಡ ಸಮಾನರು. ನಮಗೆ ಅಧಿಕಾರ ಹೋಗ್ಬಿಡ್ತದೆ, ಅಧಿಕಾರ ಶಾಶ್ವತವಲ್ಲ. ನಮಗೆ ಸೌಂದರ್ಯ ಹೋಗ್ಬಿಡ್ತದೆ, ನಮ್ಮ ಮುಖದ ಮೇಲಿರ್ತಕ್ಕಂಥ ಸೌಂದರ್ಯ ಹೋಗ್ಬಿಡ್ತದೆ, ಅದು ಶಾಶ್ವತವಲ್ಲ. ಆದ್ರೆ ಶಾಶ್ವತ ಒಂದೇ ಇನ್ನೊಬ್ಬರ ವಿಚಾರಗಳನ್ನ, ಇನ್ನೊಬ್ಬರ ಧರ್ಮವನ್ನ ಅಂತಃಕರಣ ಪೂರ್ವಕವಾಗಿ ಸಹಿಸುವುದು ಸಾಧ್ಯವಾದರೆ ಅದೇ ನಿಜವಾದ ಸಂಪತ್ತು, ಅದೇ ಧರ್ಮ ಅನ್ನುವಂಥದ್ದು. SSLC ವಿದ್ಯಾರ್ಥಿಗಳಿಗೆ ಇದನ್ನ ಗಮನದಲ್ಲಿಟ್ಟುಕೊಂಡು ನೀವು ನಿಮ್ಮ ಮುಂದಿನ ಬದುಕನ್ನ ನೀವು ಶ್ರಮಿಸಬೇಕಾಗ್ತದೆ, ಬದುಕಿ ಬಾಳಬೇಕಾಗ್ತದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದೇ ಒಂದು ಆಸೆ, ನಮ್ಮ ಎಲ್ಲ ಶಿಕ್ಷಕರ ಆಸೆಗಳು ಏನಪ್ಪಾ ಅಂತಂದ್ರೆ ನೀವೆಲ್ಲರೂ ಉತ್ತಮ ಪ್ರಜೆಗಳಾಗಬೇಕಂತಂದ್ರೆ, ಪ್ರಜೆಗಳಾದ್ರೆ ಮತ್ತು ಉತ್ತಮವಾದಂತಹ ಫಲಿತಾಂಶವನ್ನು ನೀವು ತಂತೀರಿ ಅನ್ನುವಂತಹ ಒಂದು ನಂಬಿಕೆ ಕೂಡ ನಮಗಿದೆ. ಎಲ್ಲರೂ ಕೂಡ ಡಿಸ್ಟಿಂಕ್ಷನ್ ಬರಲಿ. ಮತ್ತೆ ನಮ್ಮೆಲ್ಲರ ಆಸೆಯ ಒಂದು ಎಲ್ಲ ಇದೆ, 625 425 ಬರ್ತದೆ ಅಂತೇಳಿ. ಯಾರು ನಮ್ಮ ವಿದ್ಯಾರ್ಥಿಗಳು 600ರ ಮೇಲೆ ಎಷ್ಟೇ ಜನ ಬಂದ್ರು ಕೂಡ, ಎಷ್ಟೇ ವಿದ್ಯಾರ್ಥಿಗಳು 600ರ ಮೇಲೆ ಬಂದ್ರು ಕೂಡ ನಾನು ಅವರಿಗೆ 1,000 ರೂಪಾಯಿಯನ್ನ ಕೊಡ್ತೀನಿ. ಈಗಾಗಲೇ ಕಳೆದ ಎಲ್ಲಾ ಶಾಲೆಗಳಲ್ಲಿ ಕೊಡ್ಕೊಂತ ಬಂದಿದ್ದೀನಿ. ಓಕೆ, IST ಆಗ್ತಾ ಇರ್ತಾರೆ, ಇದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಇವತ್ತು ಹೇಳ್ಬೇಕಾದಂತಹ ವಿಚಾರ ಅಂತಂದ್ರೆ, ನೀವು ಪುಸ್ತಕಗಳನ್ನ ಪ್ರೀತಿಸಿ, ಪುಸ್ತಕವನ್ನೇ ಪ್ರೀತಿಸಬೇಕು, ನೀವು ಬೇರೆ ಯಾರನ್ನು ಕೂಡ ಪ್ರೀತಿಸಬಾರ್ದು. ಮತ್ತು ಇನ್ನೊಂದು ಅತಿ ಮುಖ್ಯವಾಗಿ ಅಂದ್ರೆ ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡ್ರಿ. ನಿಮ್ಮ ತಂದೆ ತಾಯಿಗಳು ಈ ಪ್ರಪಂಚವನ್ನು ನೋಡಲಿಕ್ಕೆ ಅವರೇ ಅನುವು ಮಾಡಿಕೊಟ್ಟಿದ್ದಾರೆ. ನಿಮಗೆ ಈ ಸುಂದರವಾದಂತಹ ಪ್ರಪಂಚವನ್ನು ನೋಡಲಿಕ್ಕೆ ಅವರೇ ಕಾರಣ. ಅದಕ್ಕೆ ಎಂತಹ ತಂದೆ ತಾಯಿಗಳಿರಲಿ, ಅವರನ್ನ ಪ್ರೀತಿಸಿ, ಅವರನ್ನ ಮರಿಬೇಡ್ರಿ. ನಿಮಗೆ ಉದ್ಯೋಗ ಬಂದರೂ ಕೂಡ ಅವರನ್ನ ದೂರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದು ಸತ್ಯವಾದ ಮಾತು. ಏನಂದ್ರೆ ತಂದೆ ತಾಯಿಗಳನ್ನ ಗೌರವಿಸದೇ ಇರುವವನು ಎಲ್ಲೂ ಕೂಡ ಅವನಿಗೆ ಗೌರವ ಸಿಗೋದಿಲ್ಲ. ಎಸ್, ಶಿಕ್ಷಕರಿಗೆ ಗೌರವ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬೇರೆಯವರಿಗೆ ಗೌರವ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಆದ್ರೆ ನಿಮ್ಮ ತಂದೆ ತಾಯಿಗಳನ್ನ ನಾವು ಬಹಳಷ್ಟು ಆತ್ಮೀಯತೆಯಿಂದ ಪ್ರೀತಿಸಿ. ಯಾಕಂದ್ರೆ ಇವತ್ತು ಅನಾಥಾಶ್ರಮಗಳು ಸಿಕ್ಕಾಪಟ್ಟೆ ಇದ್ದಾವೆ. ಬಳ್ಳಾರಿಯಲ್ಲಿ
ತಂದೆ ತಾಯಿಗಳೇ ಇದ್ದಾರೆ. ಹಾಗಾಗಿ ಆ ಒಂದು ಸ್ಥಿತಿ ಬರಬಾರದು. ಹಾಗಾಗಿ ನಿಮ್ಮ ಜನ್ಮ ಚೆನ್ನಾಗಿರಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ, ನಿಮ್ಮ ಫಲಿತಾಂಶವೂ ಕೂಡ 625 ಬರಲಿ ಅನ್ನುವಂಥ ಆಶಯವಾಗಿಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ.